ಅವರ ಹಾವಳಿ ಎಲ್ಲೆ ಮೇರಿತ್ತು. ಇವರು ಕೊಡ್ತಿರುವಂತ ಕಾಟಕ್ಕೆ ಕೆಲವರು ಊರು ಬಿಟ್ಟು ಹೋಗ್ತಾ ಇದ್ರೆ ಇನ್ನು ಕೆಲವರು ಪ್ರಾಣ ಕಳ್ಕೊತಾ ಇದ್ರು. ಈ ಬಗ್ಗೆ ಗಂಭೀರವಾಗಿ ಸರ್ಕಾರ ನಿನ್ನೆ ಸಭೆಯನ್ನು ನಡೆಸಿತು. ಒಂದು ಕಾನೂನನ್ನು ರೂಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಏನಿದು ಕತೆ, ನೀವೇ ನೋಡಿ. ಸರ್ ದುಡ್ಡಿಲ್ಲ ಸರ್, ಟೈಮ್ ಕೊಡಿ ಸರ್ ಅಂದರೂ ಕೊಡಲ್ಲ. ಚಾಪೆ ಹಾಸ್ಬಿಟ್ಟು ಕಟ್ಟಮ್ಮ ಅಂದ್ಬಿಟ್ಟು ಕೆಟ್ಟಾಗೆಲ್ಲ ಬೋಯ್ತಾರೆ ಸರ್. ಕಿಡ್ನಿ ಮಾರ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತೀವಿ ಸರ್. ಮುಂದಿನ ತಿಂಗಳ ಒಂದ ತುಂಬ್ತೀವಿ ಅಂತ ಹೇಳಿದ್ರು ಕೇಳೋದ್ರು. ಮತ್ತೆ ಅವ್ರು ಬಂದ್ರೆ ಬಿಡಾಕಲ್ಲ ಅಂತ ಕೇಸಿ ನನ್ನ ಗಂಡ ಎಣ್ಣೆ ಕುಡಿದು ಸತ್ತೋಗ್ಯಾನ್ರಿ. ಮೈಕ್ರೋ ಕಾಟಕ್ಕೆ ಊರು ತೊರೆದವರೆಷ್ಟೋ, ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಮನೆ ಬಿಟ್ಟವರೆಷ್ಟೋ, ಸಾಲ ಕೊಟ್ಟವರು ಕೊಟ್ಟ ಟಾರ್ಚರ್ಗೆ ಪ್ರಾಣ ಕಳೆದುಕೊಂಡವರೆಷ್ಟೋ, ಬಡ್ಡಿ ಹೊಡೆತಕ್ಕೆ ಬೀದಿಗೆ ಬಿದ್ದವರೆಷ್ಟೋ, ತಾಳಿ ಭಾಗ್ಯ ಉಳಿಸಿಕೊಡಿ ಅಂತ ಮಾಂಗಲ್ಯವನ್ನೇ ಸಿಎಂಗೆ ಪೋಸ್ಟ್ ಮಾಡಿದ್ರು. ಹೀಗೆ ಕಳೆದ 15 ದಿನದಿಂದ ಫೈನಾನ್ಸ್ ಕ್ರೌರ್ಯಕ್ಕೆ ಕಂಗೆಟ್ಟು ಹೋಗಿದ್ದ ಕರುನಾಡಿನ ಜನರ ಪರವಾಗಿ ನಿಂತ TV9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. TV9 ವರದಿಯಿಂದ ಎಚ್ಚೆತ್ತ ಸರ್ಕಾರ ಮೈಕ್ರೋ ಫೈನಾನ್ಸ್ ಗೂಂಡಾಗಿರಿಗೆ ಗುನ್ನ ಕೊಟ್ಟಿದೆ. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇದುವರೆಗೆ 3 ಜನ ಬಲಿಯಾಗಿದ್ದಾರೆ. ಸಾಲ ಕಟ್ಟದಕ್ಕೆ ಬಾಣಂತಿ ಸಮೇತ ಹೊರಹಾಕಿ ಮನೆ ಸೀಸ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣಸೌಧದ ಪಕ್ಕದ ಊರಿನಲ್ಲೇ ಅಮಾನವೀಯ ಕೃತ್ಯ ಆಗಿದೆ. ಸುಗ್ರೀವಾಜ್ಞೆ ಮೂಲಕ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ. ಸಾಯಂಕಾಲದಷ್ಟಕ್ಕೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ವಿ. ಭಾಳ ಅಂದ್ರೆ ಹೇಳಬಾರ್ದ್ರಿ, ಭಾಳ ಕಿರುಕುಳ ಕೊಡ್ತಿದ್ರಿ. TV9ರಿಗೆ ಧನ್ಯವಾದಗಳು. ಭಾಳ ತುಂಬ ಹೃದಯದಿಂದ ಹೇಳಕ್ ಭಾಳ ಇಷ್ಟಪಡ್ತಾನೆ. ದಯವಿಟ್ಟು ಹೇಳ್ತೇವೆ, TV9 ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಬದುಕ್ತಿದ್ದಿಲ್ಲ. ಇಷ್ಟೊತ್ತಿಗೆ ನಮ್ಮ ಹಾವೇರಿ ಜಿಲ್ಲೆಗೆ ಎಷ್ಟು ಮಂದಿ ಸಾಯ್ತಿದ್ರೋ ಗೊತ್ತಿಲ್ಲ. ಮೈಕ್ರೋ ಫೈನಾನ್ಸ್ ಗೂಂಡಾಗಿರಿಗೆ ಸರ್ಕಾರ ಗುನ್ನ. ನಿಯಮ ಉಲ್ಲಂಘಿಸಿ ವಸೂಲಿಗಿಳಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ. ಎಸ್, ಕಂಗಾಲಾಗಿದ್ದವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಾಲದಿಂದ ಬೇಸತ್ತವರು ಸುಧಾರಿಸಿಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ತತ್ತರಿಸಿ ಹೋಗಿದ್ದ ಜನರಿಗೆ ಸರ್ಕಾರ ಅಭಯ ನೀಡಿದೆ. ಮಹತ್ವದ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬ್ಯಾಂಕಿಂಗ್, ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಕೆಲವು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ. ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಆಡ್ತಕ್ಕಂಥದ್ದನ್ನು ಮಾಡ್ತೀವಿ. ಹೊಸ ಕಾನೂನಿನ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕೆಲ ಖಡಕ್ ವಾರ್ನಿಂಗ್ ಮಾಡಿದೆ. ಸಾಲ ವಸೂಲಿ ಮಾಡಲು ಹೋಗೋರು ಕಿರುಕುಳ ಕೊಡಬಾರ್ದು, ದೌರ್ಜನ್ಯ ಮಾಡಬಾರ್ದು, RBI ಗೈಡ್ಲೈನ್ಸ್ಗಳನ್ನು ಪಾಲಿಸಬೇಕು ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಅಲ್ಲದೆ RBI ನಿಯಮವನ್ನು ಮೀರಿ ಹೆಚ್ಚು ಬಡ್ಡಿ ಪಡೆಯಬಾರದು, ಸಂಜೆ 5 ಗಂಟೆಯ ನಂತರ ಸಾಲ ವಸೂಲಿಗೆ ಹೋಗಬಾರ್ದು, ಔಟ್ಸೋರ್ಸಿಂಗ್ ಮೂಲಕ ಸಾಲ ವಸೂಲಿ ಮಾಡುವಂತಿಲ್ಲ. ಅಂದ್ರೆ ಸಾಲ ವಸೂಲಿಗೆ ಬೌನ್ಸರ್ಸ್, ರೌಡಿಗಳನ್ನ ಕಳಿಸಬಾರ್ದು ಅಂತ ಸಿಎಂ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರ್ದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಅವಮಾನ ಮಾಡ್ತಕ್ಕಂಥದ್ದು, ಅಗೌರವ ಮಾಡ್ತಕ್ಕಂಥದ್ದು, ಅಂತ ಕಡೆ ಪೊಲೀಸ್ನವರು ಅವರ ಫಿರ್ಯಾದುಗಳನ್ನ ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನ ಪೊಲೀಸ್ನವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಒಟ್ಟಾರೆಯಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ ಮತ್ತೆ ರಿಸರ್ವ್ ಬ್ಯಾಂಕ್ನವರು ಅವರು ರೆಗ್ಯುಲೇಟ್ ಮಾಡದೆ ಹೋದರೆ ದಿ ಸ್ಟೇಟ್ ಗವರ್ಮೆಂಟ್ ವಿಲ್ ಸ್ಟೆಪ್ ಇನ್. ದೂರು ಕೊಟ್ರೆ ಸಾಯಂಕಾಲದೊಳಗೆ ಒಳಗೆ ಹಾಕ್ತೀವಿ ಎಂದ ಡಿಕೆ. ಇನ್ನು ಫೈನಾನ್ಸ್ ವಿಚಾರದಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಬಹುದು ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಹೋಮ್ ಮಿನಿಸ್ಟ್ರು, DG, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದಷ್ಟಕ್ಕೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ವಿ.
ವಿಂಗ್ ಅಂತ ಏನಿಲ್ಲ, ಡೆಪ್ಯೂಟಿ ಕಮಿಷನರ್ಗಳಿಗೆ ಅಥರೈಸ್ ಮಾಡ್ತಾರೆ. DC ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಸಹಾಯವಾಣಿ ಮೂಲಕ ಅವರಿಗೆ ತಿಳಿಸಿದ್ರೆ ಅಷ್ಟು ಸಾಕು, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇನ್ನು ಇದಕ್ಕೂ ಮುನ್ನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲು ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳೋಕೆ ನಿಯಮ ಮೀರಿ ಒಬ್ಬರೇ ಸಾಲಗಾರರಿಗೆ ಮೇಲಿಂದ ಮೇಲೆ ಸಾಲ ಕೊಡ್ತಿದ್ದೀರಿ, ನಿಯಮ ಮೀರಿದ್ರೆ ಸರ್ಕಾರ ಸಹಿಸಲ್ಲ ಅಂತ ವಾರ್ನ್ ಮಾಡಿದ್ರು. ನಿಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳಲು ನಿಯಮ ಮೀರಿ ಒಬ್ಬರಿಗೆ ಮೇಲಿಂದ ಮೇಲೆ ಸಾಲ ಕೊಡುತ್ತಿದ್ದೀರಿ, ಸಾಲ ತೀರಿಸಲು ಸಾಧ್ಯವಾಗದಿದ್ದಾಗ ನಿಯಮ ಬಾಹಿರ ಕ್ರಮಕ್ಕೆ ಮುಂದಾಗುತ್ತಿದ್ದೀರಿ. ಇದನ್ನು ನಮ್ಮ ಸರ್ಕಾರ ಸಹಿಸುವುದಿಲ್ಲ. ಇಷ್ಟೋ ದಿನ ಆಗ್ತಿದ್ದ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ, ಹೊಸ ಕಾನೂನು ಜಾರಿ ಮಾಡ್ತಿದೆ. ಇದರಿಂದ ಸಾಲಗಾರರಿಗೆ ರಿಲ್ಯಾಕ್ಸ್ ಸಿಕ್ಕಿದೆ. ಅನಿಲ್, TV9 ಬೆಂಗಳೂರು.